ಅದೇನೋ ಗೊತ್ತಿಲ್ಲ ಗುರು, ನಮ್ಮ ಕ್ರಿಕೆಟ್ ಟೀಮ್ಗೂ ಅಷ್ಟೇ ಅನಿಸುತ್ತೆ. ಕೆಳಗಡೆ ಬೆಂಕಿ ಹತ್ಕೊಂಡ್ರೆ ಮಾತ್ರ ರಾಕೆಟ್ ಥರ ಫುಲ್ ಸ್ಪೀಡಾಗಿ ಹೋಗೋದು ಅಂತ ಇವತ್ತಿನ ಮ್ಯಾಚಲ್ಲಿ ಹಂಗೆ ಗೊತ್ತಾಯಿತು. ಚೆನ್ನೈಲಲ್ಲಿ ನಡೀತಾ ಇದ್ದಿದ್ದು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚು. ಇವತ್ತಿನ ಮ್ಯಾಚಲ್ಲಿ ಗೆದ್ದಿದ್ದ ರೀತಿ ನೋಡಿದ್ರೆ ಏನು ರಾಕೆಟ್ ವೇಗದಲ್ಲಿ ಫುಲ್ಲು ಟಾಪ್ಗೆ ಹೋಗ್ಬಿಟ್ಟು ಹೋಗಿ ಕೂತ್ಕೊಳ್ಳೋ ಥರ ಫುಲ್ ಮೇಲೆ ಟಾಪ್ ಅಂದರೆ ಟೇಬಲ್ ಟಾಪ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅಂದ್ರೂ ಒಳ್ಳೆ ಚಾನ್ಸ್ ಅಂತೂ ಇಟ್ಕೊಂಡಿದ್ದಾರೆ ಸೂಪರ್ 8ಇಂದ ಸೆಮಿಫೈನಲ್ಸ್ಗೆ ಹೋಗೋಕ್ಕೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೂ 2-3 ಮ್ಯಾಚ್ ಬಗ್ಗೆ ಮಾತಾಡಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. SJ ರಿವ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಏನಪ್ಪ ಇದು ಇಂಡಿಯಾ ವರ್ಸಸ್ ಜಿಂಬಾಬ್ವೆ, ಇವತ್ತು ಡೂ ಆರ್ ಡೈ, ಗೆಲ್ತಾರೋ ಇಲ್ವೋ. ಸೊ ಮ್ಯಾಚಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಫಸ್ಟು ಮಾತಾಡ್ಬಿಡೋಣ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಏನಾಗುತ್ತೋ ಏನು ಕತೆನೋ. ಇವತ್ತು ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಂಗೆ ದೇವ್ರ ದಯೆಯಿಂದ ಅವರು ಟಾಸ್ ಗೆದ್ಬಿಟ್ಟು ನಮಗೆ ಬ್ಯಾಟಿಂಗ್ ಕೊಟ್ಬಿಟ್ರು. ಫಸ್ಟು ಇಂಡಿಯಾ ಬ್ಯಾಟಿಂಗು ಸ್ಟಾರ್ಟ್ ಮಾಡ್ತಿದ್ದಂಗೆ ಇವತ್ತು ಟೀಮ್ ಚೇಂಜಸ್ ಏನಿರುತ್ತೆ ಕ್ಯೂರಿಯಾಸಿಟಿ. ರಿಂಕು ಸಿಂಗ್ ಪಾಪ ಅವ್ರೇನೋ ಹುಷಾರಿಲ್ಲ ಅಂತ ಏನೋ ವಾಪಸ್ಸು ತವರು ಊರಿಗೆ ಹೋಗಿದ್ರು, ಬಂದರು, ಟೀಮ್ ಸೇರ್ಕೊಂಡಿದ್ರು, ಬಟ್ ಅವ್ರನ್ನ ಕೂರಿಸಿದ್ರು. ರಿಂಕು ಸಿಂಗ್ ಜಾಗದಲ್ಲಿ ಇವತ್ತು ತೊಗೊಂಬಂದಿದ್ದು ಸಂಜು ಸ್ಯಾಮ್ಸನ್ ಬರ್ತಿದ್ದಂಗೆ ಕೀಪಿಂಗು ಅವರೇ ಮಾಡ್ತಾರೆ, ಓಪನಿಂಗು ಅವರೇ ಮಾಡ್ತಾರೆ ಅಂತ ಕ್ಯಾಪ್ಟನ್ ಡಿಕ್ಲೇರ್ ಮಾಡಿಬಿಟ್ರು. ಅದು ಡಿಕ್ಲೇರ್ ಮಾಡ್ತಿದ್ದಂಗೆ ಆಗಿದ್ದೇನೋ. ನೆಕ್ಸ್ಟು ಇಶಾನ್ ಕಿಶನ್ ಬರ್ತಾರೆ ನಂಬರ್ 3ನಲ್ಲಿ. ಅದಾದಮೇಲೆ ಹಾಗೆ ಬ್ಯಾಟಿಂಗ್ ಲೈನಪ್ ಕಂಟಿನ್ಯೂ ಆಗುತ್ತೆ. ಇದಾದಮೇಲೆ ಇನ್ನೊಂದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಚೇಂಜಸ್ಸು ಬಾಯಿಗೆ ಬಂದಂಗೆ ಉಗಿತಾಯಿದ್ರು. ವಾಷಿಂಗ್ಟನ್ ಸುಂದರ್ನ ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಚೆನ್ನೈನಲ್ಲಿ ಅವ್ರನ್ನ ಆಡಿಸ್ಲಿಲ್ಲ. ಕರ್ಕೊಂಬಂದರು ನಮ್ಮ ವೈಸ್ ಕ್ಯಾಪ್ಟನ್ನೇ ಕೂರಿಸ್ತಾಯಿದ್ರು ಇಷ್ಟು ದಿನ, ಅಕ್ಷರ್ ಪಟೇಲ್. ಇವತ್ತು ಬಂದಿದ್ದು ಅದೂ ಒಂದು ಒಳ್ಳೆ ಇನ್ಕ್ಲೂಷನ್ ಅಂತಲೇ ಹೇಳಬೇಕು. ಬಟ್ ಏನಂಥ ಅವಕಾಶಗಳು ಅವೆಲ್ಲ ಏನೂ ಸಿಗಲಿಲ್ಲ. ಬ್ಯಾಟಿಂಗಲ್ಲಾಗಲಿ ಬೌಲಿಂಗು ಓಕೆ, ಅದೇನು ಲೆಕ್ಕಕ್ಕೆ ಬರಲಿಲ್ಲ ಅನ್ನೋ ರೀತಿ ಆಯಿತು. ಸರಿ, ಟಾಸ್ ಗೆದ್ದರು, ಬ್ಯಾಟಿಂಗ್ ಶುರು ಮಾಡಿದ್ರು. ಅಭಿಷೇಕ್ ಶರ್ಮಾ ಎಲ್ಲರ ಕಣ್ಣು ಅದು ಬೇರೆ ಇತ್ತಲ್ಲಪ್ಪ. ಇವತ್ತು ಜಿಂಬಾಬ್ವೆ ಮೇಲಾರು ಹೊಡೆದ್ಬಿಟ್ಟು ಏನಾದರೂ ಫಾರ್ಮಿಗೆ ಬರ್ತಾರ ಅಂದರೆ ಏನೋ ಆಡಿದ್ರು. ಇವತ್ತು ಫಸ್ಟ್ ರನ್ಸೇ ಸಿಂಗಲ್ಸು ಎಲ್ಲ ತೊಗೊಂಡು ಏನು ಗ್ರೌಂಡ್ ಶಾಟ್ಸ್ ಎಲ್ಲ ಹೊಡಿತಾರಲ್ಲಪ್ಪ ಈ ಅಭಿಷೇಕ್ ಶರ್ಮಾ ಅನ್ನೋದು ಆಶ್ಚರ್ಯನೇ ಶುರು ಆಯಿತು. ಆದರೂ ಆಮೇಲೆ ನ್ಯಾಚುರಲ್ ಶಾಟ್ಗಳು ಎಲ್ಲ ಬಂತು. ಬಟ್ ಅಂದ್ಕೊಂಡಿದ್ದಷ್ಟು ಫುಲ್ಲು ಫಾಸ್ಟಾಗಂತೂ ಆಡಲಿಲ್ಲ ಮನುಷ್ಯ ಇವತ್ತು. ಅಂದ್ರೂ ಸೂಪರಾಗಿ ಆಡಿದ್ರು. ವಿಕೆಟ್ಸು ಹಂಗೆ ಹೆಲ್ಪ್ ಮಾಡ್ತಾಯಿತ್ತು ಅನಿಸುತ್ತೆ. ಬೌಲಿಂಗ್ ಅಟ್ಯಾಕು ಜಿಂಬಾಬ್ವೆದೇನು ಅಷ್ಟೊಂದು ಇದಾಗಲಿಲ್ಲ. ಸೂಪರಾಗಿ ಆಡಿದ್ರು ಅಭಿಷೇಕ್ ಶರ್ಮಾ. ಓಕೆ, ನೆಕ್ಸ್ಟ್ ಸಂಜು ಸ್ಯಾಮ್ಸನ್. ಅವ್ರ ಬಗ್ಗೆನೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಏನು ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಪಟ್ಟೆ ಇದೆ ಕಣ್ರಿ ಅವ್ರಿಗೆ. ಏನಲ್ಲಿ ಚೆನ್ನೈನಲ್ಲಿ ಇವತ್ತು ಸಂಜು ಸ್ಯಾಮ್ಸನ್ ಆಡ್ತಾಯಿದ್ದಾರೆ ಅಂದರೆ ಕ್ರೌಡು ಓ ಅಂತ ಕೂಗ್ತಾ ಇದ್ದಾರೆ. ಫುಲ್ಲು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗು. ಹೆಂಗೆ ಆಡ್ತಾರೆ ನೋಡೋರು. ಸಖತ್ ಶಾಟ್ಸ್ ಇವತ್ತೂ ಅಷ್ಟೇ. ಫಸ್ಟ್ ಶಾಟ್ ಹೊಡೆದಿದ್ದು ಹಿಂಗೆ ಸ್ಟ್ರೇಟ್ 6, ಅದು ಒಳ್ಳೆ ಸಖತ್ತಾಗಿತ್ತು. ಅದಾದಮೇಲೆ ಆ ಮನುಷ್ಯನೂ ಸ್ವಲ್ಪ ತಡೋದಾದರೆ ಕ್ಯಾರಿ ಮಾಡಲಿಲ್ಲ. 24 ರನ್ ಏನೋ ಒಂದು 150-160 ಸ್ಟ್ರೈಕ್ ರೇಟು ಹೊಡೆದು ಔಟ್ ಆದರು. ಅವ್ರು ಔಟ್ ಆದಮೇಲೆ ಸೂರ್ಯಕುಮಾರ್ ಬಂದ್ಬಿಟ್ಟು ರಪ್ ಅಂತ ಆ ಮನುಷ್ಯನೂ ಸರ್ರಿ 6ಗಳು ಹೊಡೆದಿದ್ದು. ಅಭಿಷೇಕ್ ಶರ್ಮನೂ 50 ಹಾಕ್ಕೊಂಡ್ರು. 50 ಆದಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತಾ ಅಂದರೆ ಮತ್ತೆ ಸೇಮ್ ಒಂದು ಸ್ವಲ್ಪ ವೈಡ್ ಔಟ್ಸೈಡ್ ಆಫ್ ಸ್ಟಂಪ್ ಲೆಫ್ಟ್ ಹ್ಯಾಂಡರ್ಗೆ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಸ್ಲೋಯರ್ ಡೆಲಿವರಿ ಹಾಕಿದ್ರು ಅಂದರೆ ಇವರು ಟ್ರ್ಯಾಪಿಗೆ ಬೀಳ್ತಾರೆ ಅಂದರೆ ಹಂಗೆ ಬಿದ್ದರು. ಇವತ್ತೂ ಚೂರು ವೈಡ್ ಔಟ್ಸೈಡ್ ಆಫ್ ಸ್ಟಂಪು ಎಕ್ಸಿಕ್ಯೂಟ್ ಸರಿಗೆ ಮಾಡೋಕ್ಕಾಗಲಿಲ್ಲ ಅಭಿಷೇಕ್ ಶರ್ಮಂಗೆ. ಆ ಮನುಷ್ಯನೂ ಔಟು. ಇಶಾನ್ ಕಿಶನ್ನು ಔಟ್ ಆಗಿಬಿಟ್ರು. ನೆಕ್ಸ್ಟು ಬಂದಿದ್ದು ಹಾರ್ದಿಕ್ ಪಾಂಡ್ಯ. ಮತ್ತು ಇನ್ನೊಬ್ಬರ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿತ್ತು, ತಿಲಕ್ ವರ್ಮಾ ಹೆಂಗೆ ಆಡ್ತಾರೆ ಅಂತ. ಹಾರ್ದಿಕ್ ಪಾಂಡ್ಯ ಹೊಡೆದಿದ್ದು ಶಾಟ್ಗಳು ಏನು ಗುರು. ಅದ್ರ ಜೊತೆ ತಿಲಕ್ ವರ್ಮನೂ ಅಷ್ಟೇ ಸಿಕ್ಕಿದ್ದೇ ಚಾನ್ಸು ಅಂತ ಎಲ್ಲರೂ ಫಾರ್ಮಿಗೆ ಬರೋಕ್ಕೆ ಒಳ್ಳೆ ಜಿಂಬಾಬ್ವೆ ಮೇಲೆ ಒಂದು ಮ್ಯಾಚ್ ಆಡಿಸ್ಬಿಡ್ಬೇಕು ಅನ್ನೋ ಥರ ಆಯಿತು. ಹೆಂಗೋ ಕಷ್ಟಪಟ್ಕೊಂಡು 240, 250 ಅಂತಾರೆ. 256 ಹೊಡೆದು ಸಿಕ್ಕಾಪಟ್ಟೆ ಹೊಡೆದು ಬಿಸಾಕ್ಬಿಟ್ರು. 256 4 ವಿಕೆಟ್ಗೆ ಜಿಂಬಾಬ್ವೆ ಕತೆ ಗೋವಿಂದಾಯ ನಮಃ ಅನ್ನೋ ರೇಂಜ್ಗೆ ಹಾಗೆ ಹೋಯ್ತು. 256 ಚೇಸ್ ಮಾಡೋದು ಇವೆಲ್ಲ ಚಾನ್ಸೇ ಇಲ್ಲ ಅನ್ನೋ ಪರಿಸ್ಥಿತಿಲೇ ಬೌಲಿಂಗ್ ಶುರುವಾಗಿದ್ದು. ಆ ಕಡೆ ನೋಡಿದ್ರೆ ಅವ್ರು ಯಾರು ಬಾನೆಟ್ಟು ಸಖತ್ತಾಗಿ ಆಡ್ತಾಯಿದ್ರು. ಮನುಷ್ಯ ಸೂಪರಾಗಿ ಹೊಡೆದು ಏನು ಒಳ್ಳೊಳ್ಳೆ ಶಾಟ್ಸು. ಆ ಮನುಷ್ಯನೂ ಆಡ್ತಾಯಿದ್ದು ಎಲ್ಲ ಭಾರಿ ಖುಷಿ ಆಯಿತು. ಏನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಕತೆ ಇನ್ನು ಅಂತೆಲ್ಲ ನೋಡ್ತಾಯಿದ್ವಿ. ಬಟ್ ಅವ್ರ ಕಡೆ ಬೇರೆಯವರೆಲ್ಲ ಡಮ ಅಂತೆಲ್ಲ ಬಿದ್ದೋದ್ರು. 4 ವಿಕೆಟು ಬೇಗನೆ. ಫಸ್ಟು ಅವ್ರು ಯಾರೋ ಮೇಯರ್ಸು ಸಿಕಂದರ್ ರಾಜ ಕ್ಯಾಪ್ಟನ್ನು ಔಟಾಗಿ 31 ರನ್ ನೋಡೋದು ಔಟಾಗಿದ್ದು. ಮ್ಯಾಚ್ ಎಲ್ಲ ಹೋಯಿತು. ಜಿಂಬಾಬ್ವೆ ಔಟ್ ಆಫ್ ದ ಟೂರ್ನಮೆಂಟು. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟರು. ಜಿಂಬಾಬ್ವೆ ಅವ್ರು ಬಂದಿದ್ದ ಫ್ಯಾನ್ಸು, ಅವರು ಅಲ್ಲಿಂದ ಅವ್ರ ಕಂಟ್ರಿಯಿಂದ ಪಾಪ ದುಡ್ಡು ಹಾಕ್ಕೊಂಡು ಬಂದು ಅವರೇ ಸಪೋರ್ಟ್ ಮಾಡ್ತಾಯಿದ್ದಿದ್ದು ಫ್ಯಾನ್ಸ್ದು ಒಂದು ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಸಖತ್ ಮಜಾ ಅಂತೂ ಕೊಡ್ತಾಯಿದ್ರು. ಎಲ್ಲ ಕ್ಯಾಮ್ರಾಮ್ಯಾನ್ಗಳೂ ಎಲ್ಲ ಅವ್ರನ್ನೇ ಫೋಕಸ್ ಮಾಡಿ ಸೂಪರ್ ಮಜಾ ಅಂತೂ ಇತ್ತು ಅದು. ಬಟ್ ಜಿಂಬಾಬ್ವೆ ಹೋದರು. ಇವಾಗ ಇಂಡಿಯಾಗೆ ಒಳ್ಳೆ ಚಾನ್ಸ್ ಬಂದು ಕೂತ್ಕೊಂತು ನಂಬರ್ 2 ಪೊಸಿಷನ್ಸ್ಗೆ ಬರೋಕ್ಕೆ. ಯಾಕಂದರೆ ಸೌತ್ ಆಫ್ರಿಕಾ ನಂಬರ್ 1 ಗ್ಯಾರಂಟೀಡು. ಅಲ್ಲಾಡಲ್ಲ. ಅವ್ರ ನೆಕ್ಸ್ಟ್ ಮ್ಯಾಚ್ನ ಜಿಂಬಾಬ್ವೆ ಮೇಲೆ ಹೊಡೆದು ಬಿಸಾಕ್ತಾರೆ. ಏನೋ ತಲೆ ಕೆಡಿಸ್ಕೊಳಂಗಿಲ್ಲ.
ಈಗ ಉಳ್ಕೊಳ್ಳೋದು ನಮ್ಮ ಗ್ರೂಪಲ್ಲಿ ನಂಬರ್ 1 ಸೌತ್ ಆಫ್ರಿಕಾ, ನಂಬರ್ 2 ನಾವು ಉಳ್ಕೋತೀವಿ. ಆ ಕಡೆ ನಂಬರ್ 1 ಯಾರು ಬರ್ತಾರೋ ಅವ್ರ ಮೇಲೆ ನಾವು ಆಡಬೇಕು. ನಂಗೆ ಗೊತ್ತಿರೋಂಗೆ ನಂಬರ್ 1 ಅಲ್ಲಿ ಇಂಗ್ಲೆಂಡೇ ಇರ್ತಾರೆ, ನಾವು ಸೆಮೀಸ್ ಅವ್ರ ಮೇಲೆ ಆಡ್ಕೋತೀವಿ. ನ್ಯೂಜಿಲೆಂಡ್ ನಂಬರ್ 2 ಇರ್ತಾರೆ, ನ್ಯೂಜಿಲೆಂಡು ಮತ್ತು ಈ ಕಡೆ ಸೌತ್ ಆಫ್ರಿಕಾ ಆಡ್ಕೋತಾರೆ. ಮತ್ತು 2024 ರಿಪೀಟ್ ಆಗಿ ಇಂಡಿಯಾ ಸೌತ್ ಆಫ್ರಿಕಾನೇ ಫೈನಲ್ಸ್ ಬರ್ತಾರೇನಪ್ಪ. ನಾವು ಇಂಗ್ಲೆಂಡ್ ಹೊಡಿತೀವ, ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಹೊಡಿತಾರ. ಸರ್ಪ್ರೈಸ್ ಎಲಿಮೆಂಟ್ ಏನಾದ್ರು ಆಗ್ಬಿಟ್ಟು ಬೇರೆಯವ್ರು ಯಾರು ಬಂದ್ಬಿಡ್ತಾರ ಗೊತ್ತಿಲ್ಲ, ನೋಡೋಣ. ಒಳ್ಳೆ ಕ್ಯೂರಿಯಾಸಿಟಿ, ಸೂಪರಾಗಂತೂ ಆಯಿತು ಈ ಟೂರ್ನಮೆಂಟು, ಮಜಾ ಅಂತೂ ಬಂತು. ಇದು ಒಂದು ಮ್ಯಾಚು. ಇದಕ್ಕಿಂತ ಮುಂಚೆ ಇನ್ನೊಂದು ಮ್ಯಾಚ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ಅದು ಯಾವುದು ಅಂತಂದರೆ ಇವತ್ತಿಂದ ಇನ್ನೊಂದು ಕ್ಯೂರಿಯಾಸಿಟಿ. ಈ ಮ್ಯಾಚ್ ಏನಾಗುತ್ತೋ ಬಿಡುತ್ತೋ ಹಾಳಾಗೋಗಲಿ, ಅದಕ್ಕೆ ಮುಂಚೆ ನಾವು ಏನು ಈ ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಮ್ಯಾಚ್ ಏನಾಗ್ತಾರಪ್ಪ ಇವರು ಅನ್ನೋದೊಂದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇತ್ತು ನಮಗಿವತ್ತು. ವೆಸ್ಟ್ ಇಂಡೀಸ್ ಅವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಲೋ ಆಗಿ ಎಲ್ಲ ಹೋಗ್ತಾಯಿದ್ರು, ಎಲ್ಲ ವಿಕೆಟ್ಸ್ ಹೋಗ್ತಾಯಿತ್ತು. ಫಸ್ಟ್ ವಿಕೆಟ್ಗಳೆಲ್ಲ ಬೇಗನೆ ಹೆಟ್ಮೈರು ಇವರೆಲ್ಲರೂ ಹೋಗ್ಬಿಟ್ಟು ಪೋವೆಲ್ಲು ಎಲ್ಲರೂ ಔಟ್ ಆದ್ರೂ ಕೊನೆಯಲ್ಲಿ ನಮ್ಮ RCBN ರೊಮಾರಿಯೋ ಶೆಫರ್ಡ್ 37 ಬಾಲ್ಗೆ 52 ಹೊಡೆದ್ಬಿಟ್ಟು ಆಮೇಲೆ ಜೇಸನ್ ಹೋಲ್ಡರ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ತೊಗೊಂಡು ಹೋಗ್ಬಿಟ್ಟು 176ವರೆಗೂ ಮುಟ್ಟಿಸ್ಬಿಡೋದ. 176ವರೆಗೂ ಮುಟ್ಟಿಸಿದ್ರೆ ನಮ್ಗೆ ಒಳ್ಳೆ ಒಂದು ಸಂಕಟಕ್ಕೆ ಬಂದ್ಬಿಟ್ಟಿತ್ತು. ಈಗ ಅಕಸ್ಮಾತ್ ವೆಸ್ಟ್ ಇಂಡೀಸ್ ಏನಾದ್ರು ವಿನ್ ಆದ್ರೂ ಒಳ್ಳೆ ಮಾರ್ಜಿನಲ್ಲಿ ವಿನ್ ಆಗಬೇಕು, ಸೌತ್ ಆಫ್ರಿಕಾನ ಬೇಗನೆ ಔಟ್ ಮಾಡಬೇಕು, ಇಲ್ಲ ಅಂದರೆ ಸೈಲೆಂಟಾಗಿ ಸೌತ್ ಆಫ್ರಿಕಾ ವಿನ್ ಆಗಬೇಕು ಅನ್ನೋದೊಂದು ಪರಿಸ್ಥಿತಿಲಿ ನಿಂತ್ಕೊಂಡು ನೋಡ್ತಾಯಿದ್ವಿ. ನೋಡಿದ್ರೆ ದೇವ್ರ ದಯೆಯಿಂದ ಸೌತ್ ಆಫ್ರಿಕಾ ಅವ್ರು 1 ಪೈಸಾ ಚಾನ್ಸ್ ಕೊಡಲಿಲ್ಲ. ಮಾರ್ಕ್ರಮ್ ಬೇರೆ ಝೋನಲ್ಲೇ ಆಡ್ತಾಯಿದ್ದಾರೆ. ಮಾರ್ಕ್ರಮ್ ನಿಂತ್ಕೊಂಡು ರಪ್ಪ ಬಾರ್ಸ್ 46 ಬಾಲ್ 82 ಸರ್ರಿ ಹೊಡೆದ್ರು. ನೋಡ್ತಾಯಿದ್ದೆ ಮಧ್ಯ. ಅದಾದಮೇಲೆ ಡಿಕಾಕು ಅಷ್ಟೇ 47 ರನ್ಸು. ಅದಾದಮೇಲೆ ರ್ಯಾನ್ ರಿಕಲ್ಟನ್ ಬಂದು ಹಣ ಇನ್ನೇನು ಚಾನ್ಸೇ ಇಲ್ಲ ಅಂತ 28 ಬಾಲ್ 45 ಸರಿಯಾಗಿ ಹೊಡೆದಾಕ್ಬಿಟ್ರು. ಇವೆಲ್ಲ ಸೇರಿ 10 ಸಿಕ್ಸ್ ಹೊಡೆದ್ರು ಅವರು. 10 ಸಿಕ್ಸು 15 4 ಸರಿಗೆ ಬಾರಿಸ್ಬಿಟ್ಟು ಮ್ಯಾಚ್ ಎಲ್ಲಿ 14ನೇ ಓವರ್ 16ನೇ ಓವರ್ಗೆ ಮ್ಯಾಚ್ ಕ್ಲೋಸ್ ಮಾಡಿಬಿಟ್ಟು ದೇವ್ರ ದಯೆಯಿಂದ ನಮಗೇನು ಟೆನ್ಷನ್ ಕೊಡ್ದಂಗೆ ಸೌತ್ ಆಫ್ರಿಕಾ ಅವ್ರು ನಮ್ಮ ಫ್ರೆಂಡ್ಸು ಮುಂಚೆಯಿಂದ ಗಾಂಧೀಜಿ ಕಾಲದಿಂದನೂ ಫ್ರೆಂಡ್ಸ್ ಅಂತವ್ರು ಇರೋದ್ರಿಂದ ಬೇಗ ಮ್ಯಾಚನ್ನ ಮುಗಿಸಿದ್ವಿ. ಕೊನೆಗೆ ಅದು ಮುಗ್ದಿರೋದ್ರಿಂದ ಒಳ್ಳೆ ಚಾನ್ಸ್ ಅಂತೂ ಸಿಕ್ಕಿದೆ ಇವಾಗ. ಸೊ ವೆಸ್ಟ್ ಇಂಡೀಸ್ಗೂ ಇನ್ನೂ ಕಷ್ಟ ಅಂತೂ ಇದೆ. ಏನು ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ, ನಾವು ನೋಡೋಣ. ಬಟ್ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ರಣಜಿ ಮ್ಯಾಚು ಫೈನಲ್ಸು ನಮ್ಮೂರಲ್ಲೇ ನಡೀತಾ ಇದೆಯಲ್ಲಪ್ಪ. ಹುಬ್ಳಿಲೇ ನಡ್ಕೊಂಡು ಹೋಗ್ತಾಯಿದೆ. ನಮ್ಮೂರು ಅಂದರೆ ನಮ್ಮ ರಾಜ್ಯದಲ್ಲಿ ಹುಬ್ಳಿಲಿ ಕರ್ಕೊಂಬಂದು ಅವ್ರು ಜಮ್ಮು ಕಾಶ್ಮೀರ ಅವ್ರ ಕೈಯಲ್ಲಿ ಹಂಗೆಲ್ಲ 580 ರನ್ನೇ ನಾವು ಹೊಡೆಸ್ಕೊಂಬಿಟ್ಟಿದ್ದೀವಿ. ಅದು ಹೊಡೆಸ್ಕೊಂಡು ಇವತ್ತೂ ವಿಕೆಟ್ಸ್ ಎಲ್ಲ ಹೋಗ್ಬಿಟ್ಟು ಫುಲ್ಲು ಓಂ ನಮ ಶಿವಾಯ ಆಗಿ ಮಯಾಂಕ್ ಅಗರ್ವಾಲ್ ಸೆಂಚುರಿನೇ ಒಂದು ಸಮಾಧಾನ ಅಂದ್ಕೊಂಡು ನಿಂತಿದ್ದು. ಇನ್ನೂ 2 ದಿನ ಆಡಬೇಕು, ನನಗೆ ಯಾಕೋ ಹೋಪ್ಸ್ ಹೊಟ್ಟೋಗ್ಬಿಟ್ಟಿದೆ. 5 ವಿಕೆಟೋ ಏನೋ ಆಯಿತು. ಸ್ಕೋರ್ ಎಷ್ಟು ಅಂತ ವಿಕೆಟು 220 ರನ್, 5 ವಿಕೆಟು. ಮಯಾಂಕ್ ಪಾಪ ಒಬ್ಬನೇ ಏಕಾಂಗಿ ಹೋರಾಟ ಅಂತ 130 ರನ್ ನಾಟ್ಔಟಲ್ಲಿ ಆಡ್ತಾಯಿದ್ದಾರೆ. ಕೃತಿಕ್ ಕೃಷ್ಣ ನಿಂತ್ಕೊಂಡಿದ್ದಾರೆ ಕೀಪರು. ಅದು ಬಿಟ್ಟರೆ ಎಲ್ಲರೂ ಬಂದವರೆಲ್ಲ ಹೊರಟೆ ಹೋದರು. KL ರಾಹುಲ್ ಇಂಪ್ರೆಸ್ ಮಾಡಲಿಲ್ಲ. ದೇವದತ್ ಪಡಿಕಲ್ಲು ಸೂಪರ್ ಹೀರೋ. ರವಿಚಂದ್ರನ್ ಸ್ಮರಣ್ ಫಾಸ್ಟ್ ವಾಲೆ 0. ಅವ್ರು ಜಮ್ಮು ಆ್ಯಂಡ್ ಕಾಶ್ಮೀರ ಆಡ್ತಾ ಇರೋ ರೀತಿಯೂ ಹಂಗೆ ಇದೆ. ಫುಲ್ ಅಗ್ರೆಸಿವ್ ಆಡ್ತಾಯಿದ್ದಾರೆ. ಫಸ್ಟ್ ಟ್ರೋಫಿ ಗೆಲ್ಲೇಬೇಕು ಅಂತ ಕನ್ವಿಕ್ಷನಲ್ಲಿ ಆಡ್ತಿರೋ ಥರ ಇದೆ. ಏನಾಗುತ್ತೋ ಗೊತ್ತಿಲ್ಲ. ನಂಗೆ ಗೊತ್ತಿರೋಂಗೆ ಅಲ್ಲಿ ಗೊತ್ತಲ್ಲ, ಫಸ್ಟ್ ಇನ್ನಿಂಗ್ಸ್ ಲೀಡ್ ಬಂದರೆ ಹೋಯ್ತು, ಯಾರು ಲೀಡ್ ಬರುತ್ತೋ ಅವ್ರಿಗೇ ಟ್ರೋಫಿ ಅಂತ. ಫಸ್ಟ್ ಇನ್ನಿಂಗ್ಸ್ ಲೀಡು ಬರ್ದೇ ನಾವು ಸೇವ್ ಮಾಡ್ಕೋಬೇಕು ಅಂದರೆ ಇನ್ನು 2 ದಿನ ಫಸ್ಟ್ ಇನ್ನಿಂಗ್ಸೇ ಆಡಬೇಕು ಇವಾಗ ಕರ್ನಾಟಕ. ನನಗೆ ಗೊತ್ತಿರೋಂಗೆ ಕಷ್ಟ ಅಂತೂ ಇದೆ. ನೋಡೋಣ ಅದೇನಾಗುತ್ತೋ. ಅಕಸ್ಮಾತ್ ಏನೂ ಆಗಲಿಲ್ಲ ಅಂದರೆ ನಾವು ಫಸ್ಟ್ ಇನ್ನಿಂಗ್ಸ್ ಅವ್ರಿಗೆ ಲೀಡ್ ಕೊಡ್ದಂಗೆ ವಿಕೆಟ್ಸ್ ರಿಟೈನ್ ಮಾಡ್ಕೊಂಡು ಇನ್ನು 5 ವಿಕೆಟು ಬೀಳ್ದಂಗೆ ನೋಡಿಕೊಂಡ್ರೆ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ನಮಗೆ ಟ್ರೋಫಿ ಬರುತ್ತೆ. ಬಟ್ ಅದು ತುಂಬ ದೂರದ, ತುಂಬ ಒಂದು ಮಹತ್ತರವಾದ ದುರಾಸೆ ಅನ್ಬೇಕಾ, ಮಹದಾಸೆ ಅಂತ ಅನ್ಬೇಕಾ, ನೀವೇ ಹೇಳಿ. ಬಟ್ ಸೂಪರಾಗಂತೂ ನಡೀತಾ ಇದೆ T20 ವರ್ಲ್ಡ್ ಕಪ್ಪು. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಏನು ನಡೀತಾ ಇದೆ ಅನ್ನೋದಂತೂ ಹೇಳಿ. ಎಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸಿಗ್ತಾ ಇರೋಣ ಹೀಗೆ. ಬಾಯ್.